ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಪ್ರಚಾರವನ್ನ ಮಾಡ್ತಾ ಇದೆ. ಅಂಜಲಿ ನಿಂಬಾಳ್ಕರ್ ಪರವಾಗಿ ಆರ್.ವಿ. ದೇಶಪಾಂಡೆ ಮತಯಾಚನೆ ಮಾಡಿದ್ದಾರೆ. ನಾವು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಚಾರವನ್ನ ಮಾಡ್ತಿದ್ದೀವಿ. ಜಿಲ್ಲೆಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಎಲ್ಲೂ ಕಾಣಿಸ್ತಿಲ್ಲ. ಇನ್ನು ಕಾಗೇರಿ ಮಾಡಿರುವಂತಹ ಅಭಿವೃದ್ಧಿ ಬಗ್ಗೆ ಅವರೇ ಹೇಳಬೇಕು. ನಮ್ಮ ಗ್ಯಾರಂಟಿ ಯೋಜನೆಯನ್ನ ಮೋದಿ ಅವರು ನಕಲು ಮಾಡಿದ್ದಾರೆ. ನಾವೇನು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ವಿ, ಆ ಯೋಜನೆಗಳನ್ನ ಪ್ರಧಾನಿ ಮೋದಿ ಅವರು ಕಾಪಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರವಾಗಿ ಬೆಂಬಲ ಇದೆ ಅಂತ ಆರ್.ವಿ. ದೇಶಪಾಂಡೆ ಮಾತನಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರ ಸಭೆ, ಪಟ್ಟಣದಲ್ಲಿ ಕಾರ್ಯಕರ್ತರ ಸಭೆ ಇವು ನಡೆದಾವೆ. ಸಾರ್ವಜನಿಕ ಸಭೆಗಳು ಮಾಡಿದ ಪ್ರಯತ್ನ ಮಾಡ್ತಾ ಇದ್ದೇವೆ, ಆಗಿದ್ದಾವೆ. ಬಟ್ ಜಿಲ್ಲೆಯಲ್ಲಿ ಬಹಳಷ್ಟು ಇನ್ನೂ ಆಗಬೇಕು. ನನ್ನ ಕಾಣಿಸೋದು ವಾತಾವರಣ ನಾವು ಗೆಲ್ತೇವೆ ಅಂತ. ಯಾಕಂದರೆ ಬಿ ಜೆ ಪಿದು ಜನ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ, ಎಲ್ಲದಾರ ಗೊತ್ತಿಲ್ಲ. ಏನು ಒಳಗಿಂದು ಒಂದು ಮನೆಯಿಂದ ಒಳಗೆ ಬೇರೆ ದಾರಿಯಿಂದ ಒಳಗೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಬಿ ಜೆ ಪಿ ಕಾರ್ಯಕರ್ತರ ಮುಖಂಡ ಹೊರಗೆ ಕಾಣಿಸ್ತಾ ಇಲ್ಲ, ಸಭೆಗಳು ಕಾಣಿಸ್ತಾ ಇಲ್ಲ. ಅಭ್ಯರ್ಥಿ ಇಲ್ಲೇ ಅಲ್ಲಿ ಹೋಗಿ ಬಂದರು, ಹಲ್ಯಾಳ ಹೋಗಿ ಬಂದರು, ಮುರುಗೋಡು ಹೋಗಿ ಬಂದರು ಅಂತ ಸುದ್ದಿ ನಮ್ಗೆ ಬಂದಿದ್ದಾವೆ ಅಷ್ಟೇ. ಜನ ಏನು ಮಾತಾಡ್ತಾರೆ ಅದು ಜನ ಮಾತಾಡೋದಿಲ್ಲ. ಒಂದೆರಡು ಜನ ನಿಮ್ಗೆ ಯಾರು ಹೇಳಿರ್ಬೋದು, ಗೊತ್ತಲ್ಲ. ಇಡೀ ಜಿಲ್ಲೆ, ಇಡೀ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಷನ್ ನಾನೇ ಸುತ್ತಿದ್ದೇನೆ. ಕ್ಯಾಂಡಿಡೇಟ್ ಅರ್ಧಾರಲ್ಲ, ಅದನ್ನಂತ ಸುತ್ತಿದವ ನಾನೇ. ಮತ್ತೇನು ಮಾಡ್ಬೇಕಂತ ಅವ್ರ ಅಪೇಕ್ಷೆ ನಾನು ಬರೆದು ಕಳಿಸಿದರೆ ಅದು ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಅಭ್ಯರ್ಥಿ ಅಂಜಲಿ ಗೆಲ್ಲಬೇಕು. ಆ ದಿಕ್ಕಿನಿಂದ ರಾಜ್ಯ ಮಾರ್ಗದಿಂದ ನ್ಯಾಯಬದ್ಧವಾಗಿ ಕಾನೂನಂತೆ ಯಾವ್ಯಾವ ಮಾರ್ಗವೇ ಆ ಮಾರ್ಗದಿಂದ ಪ್ರಚಾರ ಮಾಡಾಕ್ತೇವೆ. ಬದ್ಧ ಜೊತೆ ಸಂಪರ್ಕ ಸಾಧಿಸ್ತಾ ಇದ್ದೇವೆ. ಮತ್ತೇನು ಉಳಿದಿದ್ರೆ ಸಾಧ್ಯತೆ ಉಳಿದಿದ್ರೆ ಯಾರಿಗಾದ್ರು ಗಮನ ಬಂದಿದ್ದು ನಾನು ತಿಳಿಸ್ಬೇಕು. ಇಲ್ಲಿ ನಾ ಈ ಸದ್ಯಕ್ಕೆ ಹೇಳಿಕ್ಕೆ ಆಗೋದಿಲ್ಲ. ನಾವು ಗೆಲ್ತೇವೆ ಅಷ್ಟೇ ಹೇಳ್ಬೋದು. ಬಟ್ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂದರೆ ಬಿಜೆಪಿಯಲ್ಲಿ ಏನೂ ಆಕ್ಟಿವಿಟಿನೇ ಇಲ್ಲ. ಅಲ್ಲಿ ಸಂಸದ ಬಿಡ್ರೆ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಬೆಂಬಲ ಅಂತ ಹೇಳಿಲ್ಲ. ಬಟ್ ಅವ್ರು ಕ್ರಿಯಾಶೀಲ ಇರುವ ಲಕ್ಷಣಗಳು ನನಗೆ ಕಾಣಿಸ್ತಾ ಇಲ್ಲ. ಬಾಕಿಯವ್ರು ಇರ್ಲಾರ, ಅವ್ರದ್ದು ಸೈನ್ಯ ದೊಡ್ಡದೇ ಅಲ್ಲ, ಬಟ್ ಸೈನ್ಯಲ್ಲೇ ಕಾಣಿಸ್ತಾ ಇಲ್ಲ. ಅವ್ರು ಜಿಲ್ಲಾ ಮಂತ್ರಿ ಇದ್ದಿದ್ದು ನಿಜ, ಸ್ಪೀಕರ್ ಇದ್ದಿದ್ದು ನಿಜ, ಮಂತ್ರಿ ಇದ್ದಿದ್ದು ನಿಜ, 6 ಬಾರಿ ಬಂದಿದ್ದು ನಿಜ. ಅದು ಅವ್ರು ಉತ್ತರ ಕೊಡಬೇಕು. ನಾ ಹೇಳಿದ್ರೆ ತಪ್ಪಾಗ್ಬೋದು. ನಾನು 9 ಬಾರಿ ML ಇದ್ದೇನೆ, ಜಿಲ್ಲಾ ಮಂತ್ರಿ ಇದ್ದೆ, ರಾಜಮಠದಲ್ಲಿ ಎಷ್ಟು ವರ್ಷ ಬರ್ತಿದ್ದೆ ನಗರ ಲೆಕ್ಕ ಇಲ್ಲ, ಗೊತ್ತಲ್ಲ. ವಿರೋಧ ಪಕ್ಷ ನಾಯಕ ಇದ್ದೆ. ಬಟ್ ನಮ್ಮ ಲೆಕ್ಕಾಚಾರ ಎಲ್ಲಿರ್ತೇನೆ? ನಾವೇನು ಮಾಡೇವೆ ಅಧಿಕಾರದಿದ್ದಾಗ? ಜನ ಪರವಾಗಿ, ಬಡವರ ಪರವಾಗಿ, ರೈತ ಪರವಾಗಿ, ಕೂಲಿಗಾರ ಪರವಾಗಿ ನಾವೇನು ಮಾಡಿದ್ದೇವೆ? ಮಹಿಳೆಯರ ಪರವಾಗಿ ಆ ಪಟ್ಟಿ ನಾವು ಕೊಡಬೇಕು. ಎಷ್ಟು ವರ್ಷ ಇದ್ದೇವೆ ಅದು ಮಹತ್ವದಲ್ಲ. 3 ವರ್ಷ ಉಳಿರಿ ಅಥವಾ 30 ವರ್ಷ ಉಳಿರಿ, ಏನು ಮಾಡಿದ್ದೆ ಜನರ ಪರವಾಗಿ, ಏನು ಮಾಡಿದ್ರೆ ಅಭಿವೃದ್ಧಿ, ಇದು ಹೇಳೋದು ಇಂಪಾರ್ಟೆಂಟ್. ಈ ಗ್ಯಾರಂಟಿ ಯೋಜನೆ 1 ವರ್ಷ ನಾವು ಅನುಷ್ಠಾನ ಮಾಡಿದರೆ 56,000 ಕೋಟಿ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಕೊಡಬೇಕಾಗಿದೆ. ಈಗಾಗಲೇ 5 ಗ್ಯಾರಂಟಿ ಮೇಲೆ ಸರಳ ಜನವರಿ 2024 ತನಕ 5 ಗ್ಯಾರಂಟಿ ಮೇಲೆ ಅಂದಾಜ್ 24ರಿಂದ 25,000 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ನಾನು ಸಭೆ ಮಾಡ್ತೇನೆ, ನೀವು ಬರ್ರಿ. ನಾ ಕೊನೆ ಪ್ರಶ್ನೆ ಕೇಳ್ತೇನೆ, ಯಾರ್ಯಾರಿಗೆ 2,000 ರೂಪಾಯಿ ಸಿಕ್ತು ಕೈ ಮೇಲೆ ಮಾಡ್ರಿ ಅಂತ. ಎಲ್ಲರ ಮೈ ಮಾಡ್ತಾರೆ. ಯಾರು ಸಿಕ್ಕಿಲ್ಲ ಹೇಳ್ರಿ ಅಂತ ಒಂದು ಕೈ ಮೇಲೆ ಹೋಗುದಿಲ್ಲ. ಅರ್ಥ ಏನು? ಅದು ಉತ್ತರ ಬಿಜೆಪಿ ಕೊಡ್ತಾ ಇದ್ದೇನೆ. ಅವ್ರು 1-2 ಸಭೆ ನನ್ನ ಸಭೆಗೆ ಬರಬೇಕು. ಅವರು ಮುಖ್ಯ ಅತಿಥಿ ಅಂತ ಕರಿತಾರೆ. ಅವ್ರಿಗೆ ಕುಟುಂಬದ ಪಕ್ಕದಲ್ಲಿ ಅದು ನೋಡ್ಲಿ. ಅವ್ರು ಅವಾಗ ಹೇಳಿ, ಇಲ್ಲ ನೀವು ಗ್ಯಾರಂಟಿ ಕೊಟ್ಟಿಲ್ಲ, ಗ್ಯಾರಂಟಿ ಕೊಟ್ಟರೆ ಅಂತ ಹೇಳಿ. ಹಂಗೆ ಮಾಡ್ಲಿ ಅವರು, ಮಾಡ್ಲಿ. ನೋಡಿ, ಮೋದಿ ಸಾಹೇಬ್ರು ಪ್ರಧಾನ ಮಂತ್ರಿಗಳು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ನಮ್ಮ ಗ್ಯಾರಂಟಿಗಳು ಜಾಸ್ತಿ ಮಾಡಿದ್ರು ಅವರು. ಕ್ಯಾ ಗ್ಯಾರಂಟಿ है ये कर्नाटक की? क्या गारंटी है ये गारंटी? ये गारंटी नहीं है. लोगों को गलत रास्ते कर जा रहे हैं. ಈಗೇನು ಮಾಡಿದ್ದಾರೆ? ಈ ಮೋದಿ की गारंटी है.
ದಿನ ನಿಮ್ಮ ಚಾನಲ್ ಮಧ್ಯೆ ಈ ಮೋದಿ ಕಿ ಗ್ಯಾರಂಟಿ ಅದು ನಮ್ಮ ಶಬ್ದ ಕಾಪಿ ಮಾಡ್ಕೊಂಡಾರ ನಮ್ಮ ಟೀಕೆ ಮಾಡಿದ್ರು ಟಿಪ್ಪಣಿ ಮಾಡಿದ್ರು ಮಾಡ್ತಾರೆ. ಪಾಪ ಅವ್ರು ದುಡಿತಾ ಇದ್ದಾರಲ್ಲ, ಅವಶ್ಯಕಕ್ಕಿಂತ ಹೆಚ್ಚು ದುಡಿತಾ ಇದ್ದಾರೆ. ಅದು ಸರಿ ಅಲ್ರಿ. ಅವ್ರ ತಂದಿರೋ ಕಡೆ ನಾನು ಮಾತಾಡಿದೆ. ನೋಡಿ, ಬಹಳ ಬಹಳ ಮನಸ್ಸಿಗೆ ನೋವಾಗುವಂಥ, ಯಾರು ಮಾಡಲಿ ಎಷ್ಟು ತೀವ್ರ ಶಬ್ದದಿಂದ ಖಂಡನೆ ಮಾಡಬೇಕಾಗ್ತದೆ. ಶಬ್ದಕೋಶದಲ್ಲಿ ಶಬ್ದವೂ ಇಲ್ಲ. ಇಂಥ ನೀಚ ಕೃತ್ಯ ಆ ಹುಡುಗನ ಕಡೆದಾಗಿದೆ. ಆದರೆ ಅದು ಅವರೇನು BJP ಅವ್ರು ಬಳಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರಿಯಲ್ಲ. ಅದರೊಳಗೆ ಚುನಾವಣೆ ಇದೆ, ಅದರಲ್ಲಿ ದುರ್ಲಾಭ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಇನ್ನು RV ದೇಶಪಾಂಡೆ ಅವರು BJP ವಿರುದ್ಧ ಪ್ರಧಾನಿ ಮೋದಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದವರು ನಾವು. ಆದರೆ ಇವತ್ತು ಏನಂತ ಪ್ರಚಾರ ಆಗ್ತಾ ಇದೆ, ಇವತ್ತು ಪ್ರಧಾನಿ ಮೋದಿ ಅವರು ಫೇಲ್ ಆಗಿದ್ದಾರೆ, ನಾವು ಗ್ಯಾರಂಟಿ ಯೋಜನೆಗಳನ್ನು ತಂದಾಗ ರಾಜ್ಯ ಮುಳುಗಿ ಹೋಗುತ್ತೆ, ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ನಾವು ಸಕ್ಸಸ್ ಆದಾಗ ಅದನ್ನೇ ಮೋದಿ ಕಿ ಗ್ಯಾರಂಟಿ ಅಂತ ತಮ್ಮಲ್ಲಿ ಬರ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ RV ದೇಶಪಾಂಡೆ ಕಿಡಿಕಾರಿದ್ದಾರೆ.